ಎಸ್ ವೆಲ್ಕಮ್ ಬ್ಯಾಕ್. ಸೊ ಈ ಕ್ವಶನ್ ಬಂದು ಫೈಂಡ್ ದ ಲಾರ್ಜೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಡಿಜಿಟ್ ಇನ್ ಎ ನಂಬರ್. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ದ ಕ್ವಶನ್, ಫಸ್ಟು ಇದು ಮಾಡ್ಯುಲಸ್ ಆಪರೇಟರು. ಸೊ ಮಾಡ್ಯುಲಸ್ ಆಪರೇಟರ್ನ ನಾವು ಯೂಸ್ ಮಾಡಿದಾಗ ನಮಗೆ ರಿಮೈಂಡರ್ ಸಿಗುತ್ತೆ. ಸೊ ಇದು ಫ್ಲೋರ್ ಡಿವಿಷನ್. ಸೊ ಎರಡು ನಂಬರ್ನ ನಾವು ಫ್ಲೋರ್ ಡಿವಿಷನ್ ಮಾಡಿದಾಗ ನಮಗೆ ಕೋಶೆಂಟ್ ಸಿಗುತ್ತೆ. ಓಕೆ, ಎಸ್. ಸೊ ನಾವು ಮೊದಲು ಲಾರ್ಜೆಸ್ಟ್ ನಂಬರ್ನ ಕಂಡುಹಿಡಿಯೋಣ. ಸೊ ಫಸ್ಟ್ ನಂಬರ್ ಈಕ್ವಲ್ ಟು 1083 ಅಂತ ತಗೊಳ್ಳೋಣ. ಓಕೆ, ಸೊ ಅದೇ ರೀತಿ ಪ್ರತಿಯೊಂದು ಡಿಜಿಟ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗಬೇಕು, ಅದು ನಿಮಗೆ ಗೊತ್ತಿದೆ. ಸೊ ನಾವೇನು ಮಾಡೋಣ, ಈಗ ಫಸ್ಟು ಲಾರ್ಜೆಸ್ಟ್ ಡಿಜಿಟ್ ಬಂದಿರೋ ಅಂಥ ಆನ್ಸರ್ನ ಸ್ಟೋರ್ ಮಾಡಿಡೋಕ್ಕೆ ಒಂದು ಡಿಜಿಟ್ನ ತೊಗೊಳ್ಳೋಣ. ಇದನ್ನ 0 ಅಂತ ಇನಿಷಿಯಲೈಸ್ ಮಾಡೋಣ. ಓಕೆ, ಸೊ ಇವಾಗ ನಾ ಆವಾಗಲೇ ಹೇಳ್ದಂಗೆ ನಾವು ಪ್ರತಿಯೊಂದು ಡಿಜಿಟ್ನ ಕೂಡ ನಾವಿಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗಬೇಕು. ಸೊ ಅದಕ್ಕೆ ನಾವೇನು ಮಾಡೋಣ, ಕರೆಂಟ್ ಡಿಜಿಟ್ ಈಕ್ವಲ್ ಟು ನಂಬರ್ mod 10. ಹೀಗೆ ಮಾಡೋದ್ರಿಂದ ನಮಗೆ ಕರೆಂಟ್ ಡಿಜಿಟ್ ಸಿಗುತ್ತೆ. ಓಕೆ, ಸೊ ಈಗ ನಮಗೆ ಸದ್ಯಕ್ಕೆ 1083 ಇದನ್ನ ಮಾಡಿದಾಗ ನಮಗೆ 3 ರಿಮೈಂಡರ್ ಆಗಿ ಸಿಗುತ್ತೆ. ಓಕೆ, ಎಸ್. ಈಗ ನೆಕ್ಸ್ಟು ಈಗ ಒಂದು ಕಂಡೀಷನ್ ಹಾಕೋಣ. ಏನು, ಇಫ್ ಕರೆಂಟ್ ಡಿಜಿಟ್ ಈಸ್ ಗ್ರೇಟರ್ ದ್ಯಾನ್ ಲಾರ್ಜೆಸ್ಟ್ ಡಿಜಿಟ್ ಆಗಿತ್ತು ಅಂತ ಅಂದರೆ, ಸೊ ಲಾರ್ಜೆಸ್ಟ್ ಡಿಜಿಟಲ್ಲಿ ಏನಾಗಲಿ ಇದನ್ನು ಕರೆಂಟ್ ಡಿಜಿಟ್ಟು ರಿಪ್ಲೇಸ್ ಮಾಡಲಿ. ಓಕೆ, ಸೊ ಈಗ ಆ್ಯಸ್ ಆಫ್ ನಾವು ಕರೆಂಟ್ ಡಿಜಿಟ್ ಎಷ್ಟಿದೆ, 3 ಇದೆ. ಗ್ರೇಟರ್ ದ್ಯಾನ್ ಲಾರ್ಜೆಸ್ಟ್ ಡಿಜಿಟ್ ಎಷ್ಟಿದೆ, 0 ಇದೆ. ಸೊ 3 ಗ್ರೇಟರ್ ದ್ಯಾನ್ 0 ಕಂಡೀಷನ್ ಟ್ರೂ. ಸೊ ಇವಾಗ ಲಾರ್ಜೆಸ್ಟ್ ಡಿಜಿಟ್ ಒಳಗಡೆ ಎಷ್ಟಿದೆ, 3 ಇದೆ. ಓಕೆ, ಸೊ ಈಗ ಇದು ಮತ್ತೆ ರಿಪಿಟೇಟಿವ್ ಟೈಮ್ಸಲ್ಲಿ ರನ್ ಆಗಬೇಕಾಗಿರೋದ್ರಿಂದ ನಾನು ಏನು ಮಾಡ್ತೀನಿ, ಇಲ್ಲೊಂದು ವೈಲ್ ಲೂಪ್ನ ತಗೋತೀನಿ. ಓಕೆ, ಎಸ್, ವೈಲ್ ಎಲ್ಲಿವರೆಗೂ, ನಂಬರ್ ಗ್ರೇಟರ್ ದ್ಯಾನ್ 0ವರೆಗೂ. ಓಕೆ, ಎಸ್. ಈಗ ಇವಾಗ ಆ್ಯಕ್ಚುಲಿ ಏನಾಗಿದೆ, ಇದು 1083 ಗ್ರೇಟರ್ ದ್ಯಾನ್ 0 ಕಂಡೀಷನ್ ಟ್ರೂ ಆಗಿತ್ತು. ಸೊ ಇದು ರನ್ ಆಯಿತು, ಕರೆಕ್ಟಾ? ಸೊ ಇವಾಗ ಇದು ನೆಕ್ಸ್ಟ್ ಮತ್ತೆ ರನ್ ಆಗಬೇಕು. ನಾವು ಎಕ್ಸ್ಟ್ರಾಕ್ಟ್ ಏನೋ ಮಾಡಿದ್ವಿ ಒಂದು ಡಿಜಿಟ್ನ, ಬಟ್ ನಮಗೆ ಈಗ ಫರ್ದರ್ ಮೂವ್ ಆಗಲಿಕ್ಕೆ 108 ಅಷ್ಟೇ ಬೇಕು. ಸೊ ಅದಕ್ಕೋಸ್ಕರ ಲಾಸ್ಟ್ ಡಿಜಿಟ್ನ ನಾನು ರಿಮೂವ್ ಮಾಡಬೇಕು. ಅದಕ್ಕೆ ನಂಬರ್ ಈಕ್ವಲ್ ಟು ನಂಬರ್ ಫ್ಲೋರ್ ಡಿವಿಷನ್ 10. ಓಕೆ, ಸೊ ಇವಾಗ ಏನಾಯಿತು, ಇದು 108 ಆಯಿತು. ಓಕೆ, ಈಗ 108 ಗ್ರೇಟರ್ ದ್ಯಾನ್ 0ನಾ, ಟ್ರೂ. ಸೊ ಈಗ ಕರೆಂಟ್ ಡಿಜಿಟ್ ಎಷ್ಟು, 8. ಓಕೆ, ಎಸ್. ಸೊ ಈಗ ಕರೆಂಟ್ ಡಿಜಿಟ್ ಎಷ್ಟು, 8 ಗ್ರೇಟರ್ ದ್ಯಾನ್ ಇದರೊಳಗಡೆ ಲಾರ್ಜೆಸ್ಟ್ ಡಿಜಿಟ್ ಯಾವುದು, ಇವಾಗ 3 ಇದೆ. ಸೊ 8 ಗ್ರೇಟರ್ ದ್ಯಾನ್ 3ನ, ಸೊ ಟ್ರೂ. ಸೊ ಇಲ್ಲಿ 8 ಸ್ಟೋರ್ ಆಯಿತು. ಓಕೆ, ಈಗ ಅಗೇನ್ ಇದೇನಾಯಿತು, 10 ಆಯಿತು. ಸೊ 10 ಗ್ರೇಟರ್ ದ್ಯಾನ್ 0ನಾ, ಟ್ರೂ. ಸೊ ಇವಾಗ ಕರೆಂಟ್ ಡಿಜಿಟ್ ಎಷ್ಟು, 0. ಓಕೆ, ಸೊ ಈಗ ಕರೆಂಟ್ ಡಿಜಿಟ್ ಎಷ್ಟು, 0. ವೆಯ್ಟ್, 0. ಲಾರ್ಜೆಸ್ಟ್ ಡಿಜಿಟ್ ಎಷ್ಟು, 8. 0 ಗ್ರೇಟರ್ ದ್ಯಾನ್ 8 ಅಲ್ಲ. ಸೊ ಇಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಓಕೆ, ಸೊ ನೆಕ್ಸ್ಟು ಮತ್ತೆ ಇಲ್ಲಿ 10 ಮಾಡಿದಾದಾಗ 1 ಬರುತ್ತೆ. ಸೊ 1 ಗ್ರೇಟರ್ ದ್ಯಾನ್ 0ನಾ, ಟ್ರೂ. ಸೊ ಇಲ್ಲಿ 1 ಆಗುತ್ತೆ. ಈಗ 1 ಗ್ರೇಟರ್ ದ್ಯಾನ್ 8 ಅಲ್ಲ. ಓಕೆ, ಸೊ ಇಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಸೊ ನೆಕ್ಸ್ಟ್ ಇದು 0 ಆಗುತ್ತೆ. ಸೊ ಫೈನಲಿ ಈ ಲೂಪಿಂದನೇ ಹೊರಗೆ ಬರುತ್ತೆ, ಯಾಕೆಂದರೆ ಇದು ಅವಾಗ 0 ಆಗುತ್ತೆ. 0 ಗ್ರೇಟರ್ ದ್ಯಾನ್ 0 ಅಲ್ಲ, ಹೊರಗೆ ಬರುತ್ತೆ. ಸೊ ಇವಾಗ ನಾವು ಪ್ರಿಂಟ್ ಮಾಡೋಣ, ಪ್ರಿಂಟ್ ಲಾರ್ಜೆಸ್ಟ್ ಡಿಜಿಟ್. ನಮಗೆ ಎಷ್ಟು ಬರಬೇಕು ಈಗ ಆನ್ಸರು, 8 ಬರಬೇಕು. ಓಕೆ, ಸೊ ಎಸ್, 8 ಬಂದಿದೆ. ಓಕೆ, ಎಸ್. ನಾವೀಗ ಇದೇ ಥರ ಸ್ಮಾಲೆಸ್ಟಿಗೆ ಕೂಡ ಟ್ರೈ ಮಾಡೋಣ. ಇವಾಗ ಲಾರ್ಜೆಸ್ಟಿಗೆ ಯಾವ ಕಂಡೀಷನ್ನ ನಾವು ಚೆಕ್ ಮಾಡಿದ್ವಿ, ಕರೆಂಟ್ ಡಿಜಿಟ್ಟು ಅಂದರೆ ಇಲ್ಲಿ ನಾವೇನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಲ್ಲ, ಆ ಡಿಜಿಟ್ಟು ಆಲ್ರೆಡಿ ನಾವು ಅಸೈನ್ ಮಾಡಿರುವಂತಹ ಲಾರ್ಜೆಸ್ಟ್ ಡಿಜಿಟ್ಗಿಂತ ದೊಡ್ಡದಿತ್ತು ಅಂತ ಅಂದರೆ, ಸೊ ಅದೇ ಲಾರ್ಜೆಸ್ಟ್ ಡಿಜಿಟ್ ಆಗಲಿ ಅಂತ ಹೇಳಿ ನಾವು ಕಂಡೀಷನ್ನ ಚೆಕ್ ಮಾಡಿದ್ದು. ಸೊ ಇದ್ರ ಆಪೋಸಿಟ್ಟು ಸ್ಮಾಲೆಸ್ಟ್ ಡಿಜಿಟ್ಗೆ ಯಾವ ರೀತಿ ಅಂತ ಅಂದರೆ, ಕರೆಂಟ್ ಡಿಜಿಟ್ ಈಸ್ ಲೆಸ್ ದೆನ್ ಸ್ಮಾಲೆಸ್ಟ್ ಡಿಜಿಟ್. ಓಕೆ, ಸೊ ನಾನು ಏನು ಮಾಡ್ತೀನಿ ಇವಾಗ ಸದ್ಯಕ್ಕೆ ಸ್ಮಾಲೆಸ್ಟ್
ಡಿಜಿಟ್ ಈಕ್ವಲ್ ಟು 0ನೇ ತಗೋತೀನಿ. ಓಕೆ, ಇಲ್ಲಿ ಏನಿಲ್ಲ, ಜಸ್ಟ್ ಒಂದು ಕಂಡೀಷನ್ನ ಆ್ಯಡ್ ಮಾಡ್ತೀನಿ. ಎಲಿಫ್ ಕರೆಂಟ್ ಡಿಜಿಟ್ ಈಸ್ ಲೆಸ್ ದೆನ್ ಸ್ಮಾಲೆಸ್ಟ್ ಡಿಜಿಟ್. ಓಕೆ, ಸೊ ಅಕಸ್ಮಾತ್ ಅದೇನಾದರೂ ಟ್ರೂ ಆಗಿತ್ತು ಅಂತ ಅಂದರೆ ಸ್ಮಾಲೆಸ್ಟ್ ಡಿಜಿಟ್ ಈಕ್ವಲ್ ಟು ಕರೆಂಟ್ ಡಿಜಿಟ್. ಓಕೆ, ಇದನ್ನೊಂದು ಸಲ ನಾವು ಚೆಕ್ ಮಾಡೋಣ ಬನ್ನಿ. ಓಕೆ, ಸೊ ಫಸ್ಟ್ ಎಷ್ಟಿದೆ, 1083 ಇದೆ. ಓಕೆ, ಸೊ ಇವಾಗ ಇಲ್ಲಿ ವೆಯ್ಟ್, ಹಾಂ, ಸೊ ಕಂಡೀಷನ್ ಟ್ರೂ ಆಯಿತು. ಸೊ ಎಸ್ ಎಲ್ಲ ಸೇಮು. ಇವಾಗ ಫಸ್ಟ್ ಏನಾಯಿತು, 3 ಬರುತ್ತೆ, ಕರೆಕ್ಟಾ? ಸೊ ಕರೆಂಟ್ ಡಿಜಿಟ್ ಎಷ್ಟು, 3. ಓಕೆ, 3 ಲೆಸ್ ದೆನ್ 0ನಾ? ಸೊ ಫಾಲ್ಸ್ ಇದು. ಓಕೆ, 3 ಲೆಸ್ ದೆನ್ 0 ಅಲ್ಲ. ಓಕೆ, ಸೊ ಅಲ್ಲಿಗೆ ಸ್ಮಾಲೆಸ್ಟ್ ಡಿಜಿಟ್ ಯಾವುದು ಉಳೀತು, 0ನೇ ಉಳೀತು. ಸೊ ನೆಕ್ಸ್ಟು ಏನಾಯಿತು, 8 ಚೆಕ್ ಆಗುತ್ತೆ. 8 ಲೆಸ್ ದೆನ್ 0ನಾ? ಅಲ್ಲ. ಸೊ ಇಲ್ಲಿ ಒಳಗಡೆ ಮೀನ್ಸ್ ಒಳಗಡೆ ಎಂಟ್ರೇ ಆಗೋದಿಲ್ಲ. ನೆಕ್ಸ್ಟ್ 0 ಲೆಸ್ ದೆನ್ 0ನಾ? ಅಲ್ಲ. ಸೊ ಇಲ್ಲಿ ಆಲ್ರೆಡಿ 0 ಇರೋದ್ರಿಂದ ನಮಗೆ ಕ್ವಶನ್ನಲ್ಲೇ ನಾವು ಫಸ್ಟು ಸ್ಮಾಲೆಸ್ಟ್ ಡಿಜಿಟ್ನ ಇನಿಷಿಯಲೈಸ್ ಮಾಡಬೇಕಾದ್ರೂ ಕೂಡ 0ನೇ ತೊಗೊಂಡಿರೋದ್ರಿಂದ ನಮಗೆ ಇಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದೇ ಇಲ್ಲ. ಓಕೆ, ಬಟ್ ಇದು ವರ್ಕ್ ಕರೆಕ್ಟ್ ಆಗ್ತಿದೆಯಾ ಅದನ್ನು ನೋಡೋಣ. ಪ್ರಿಂಟ್ ಸ್ಮಾಲೆಸ್ಟ್ ಡಿಜಿಟ್. ಓಕೆ, ಎಸ್, ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಲಾರ್ಜೆಸ್ಟ್ ಡಿಜಿಟ್ಟು 8, ಸ್ಮಾಲೆಸ್ಟ್ ಡಿಜಿಟ್ಟು 0. ಓಕೆ, ಸೊ ಈಗ ಇನ್ನೊಂದು ಕ್ವಶನ್ನು ಏನು ಅಂತ ಅಂದರೆ, ಅಕಸ್ಮಾತ್ ಈಗ ನಾನು ಸ್ಮಾಲೆಸ್ಟ್ ಡಿಜಿಟ್ನ 0 ಅಂತ ತೊಗೊಂಡಿದ್ದೀನಿ, ಆಯಿತಾ? ಸೊ ವಾಟ್ ಇಫ್ ನಾನು ತೊಗೊಂಡಿರೋಂಥ ನಂಬರಿಗೆ ಇನ್ನೊಂದು ನಂಬರ್ ಚೇಂಜ್ ಮಾಡೋಣ, 9876 ಅಂತ ಮಾಡೋಣ. ಸೊ 9576. ಓಕೆ, ಈಗ ಇದರಲ್ಲಿ ನಮಗೆ ಲಾರ್ಜೆಸ್ಟ್ ಡಿಜಿಟ್ ಯಾವ್ದು ಬರಬೇಕು, 9 ಬರಬೇಕು, ಸ್ಮಾಲೆಸ್ಟ್ ಡಿಜಿಟ್ಟು 5 ಬರಬೇಕು. ಏನು ಬರುತ್ತೆ ಔಟ್ಪುಟ್ ನೋಡೋಣ. ಸೊ ಈಗ ಇಲ್ಲಿ ಸ್ಮಾಲೆಸ್ಟ್ ಡಿಜಿಟಲ್ಲಿ ಔಟ್ಪುಟ್ಟು 0 ಬಂದಿದೆ. ಯಾಕೆ ಅಂತ ಅಂದರೆ ನಾವು ಇನಿಷಿಯಲೈಸ್ ಮಾಡಿರೋದು ಎಷ್ಟಕ್ಕೆ, ಸ್ಮಾಲೆಸ್ಟ್ ಡಿಜಿಟ್ನ ಇನಿಷಿಯಲಿ 0ಗೆ ಮಾಡಿದ್ದೀವಿ. ಓಕೆ, ಸೊ ಇಲ್ಲಿ 0 ಇರೋದ್ರಿಂದ, ಆಲ್ರೆಡಿ ಸ್ಮಾಲೆಸ್ಟ್ ಡಿಜಿಟಲ್ಲಿ 0 ಇರೋದ್ರಿಂದ ನಮಗೆ ಎಲ್ಲ ಕರೆಂಟ್ ಡಿಜಿಟ್ಗಳು ಕೂಡ 0ಕ್ಕಿಂತ ಜಾಸ್ತಿನೇ ಇದೆ. ಸೊ ಹಾಗಾಗಿ ನಾವೇನು ಮಾಡೋಣ, ಈಗ ಒಂದು ಸ್ವಲ್ಪ ಚೇಂಜ್ ಮಾಡೋಣ. ಏನು, ಸ್ಮಾಲೆಸ್ಟ್ ಡಿಜಿಟ್ನ 9 ಅಂತ ತೊಗೊಳ್ಳೋಣ. ಓಕೆ, ಸೊ ಇವಾಗ ಏನು ಬರುತ್ತೆ ನೋಡೋಣ. ಸೊ ಇವಾಗ ರಿಸಲ್ಟು ಕರೆಕ್ಟಾಗಿ ಬಂದಿದೆ. ಓಕೆ, ಏನು 9, 5 ಕರೆಕ್ಟಾಗಿದೆ. ಓಕೆ, ಸೊ ಈಗ ಇದು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಇಲ್ಲಿವರೆಗೂ ಯಾವುದೇ ರೀತಿ ಡೌಟ್ಸ್ಗಳು ಬೇಡ. ಓಕೆ, ಈಗ ಇನ್ನೊಂದು ಎಡ್ಜ್ ಕೇಸ್ನ ನೋಡೋಣ. ನಾನು ನಂಬರ್ನ 0 ಅಂತ ತೊಗೋತೀನಿ. ಓಕೆ, ಈಗ ನಮಗೆ ಲಾರ್ಜೆಸ್ಟ್ ನಂಬರು 0ನೇ ಬರಬೇಕು, ಸ್ಮಾಲೆಸ್ಟ್ ನಂಬರು 0ನೇ ಬರಬೇಕು. ಏನಾಗುತ್ತೆ ಅಂತ ನೋಡೋಣ. ಸೊ ಈಗ ಲಾರ್ಜೆಸ್ಟ್ ನಂಬರ್ 0 ಬಂದಿದೆ, ಬಟ್ ಸ್ಮಾಲೆಸ್ಟ್ ನಂಬರ್ 9 ಬಂದಿದೆ. ಯಾಕೆ ಈ ರೀತಿ ಆಯಿತು? ಸೊ ಫಸ್ಟ್ ಆಫ್ ಆಲ್ ನಂಬರ್ 0 ಇರೋದ್ರಿಂದ ಇಲ್ಲಿ ನಂಬರ್ ಗ್ರೇಟರ್ ದ್ಯಾನ್ 0 ಮಾತ್ರ ತೊಗೊಳ್ಳೋದು. ಅಂತ ಅಂದರೆ ಇಲ್ಲಿ ಕೇವಲ ಪಾಸಿಟಿವ್ ನಂಬರ್ಸ್ನ ಮಾತ್ರ ಇದು ಕನ್ಸಿಡರ್ ಮಾಡೋದು. ಓಕೆ, ಸೊ ಹಾಗಾಗಿ ನಾನಿಲ್ಲಿ ಲಾರ್ಜೆಸ್ಟ್ ನಂಬರ್ನ -99 ಅಂತನೋ ಆ ಥರ ಯಾವುದೇ ರೀತಿ ತೊಗೊಳಕ್ಕೆ ಬರೋದಿಲ್ಲ. ಓಕೆ, ಇದೊಂದು ತಲೆಯಲ್ಲಿರಲಿ ಐಡಿಯಾ. ಓಕೆ, ಸೊ ಈಗ ಇದಕ್ಕೆ ಏನು ಮಾಡ್ಬೋದು, ಇಲ್ಲೊಂದು ಸಮಸ್ಯೆ ಆಯ್ತಲ್ವಾ, ಇದಕ್ಕೆ ಸೊಲ್ಯೂಷನ್ ಯಾವ ರೀತಿ ಮಾಡ್ಬೋದು ಅಂತ ಅಂದರೆ, ಸೊ ಇಲ್ಲೂ ನಾವೊಂದು ಇಫ್ ಕಂಡೀಷನ್ ಹಾಕ್ಬೋದು. ಯಾವ ಥರ, ಇಫ್ ನಂಬರ್ ಈಕ್ವಲ್ ಟು 0 ಇತ್ತು ಅಂತ ಅಂದರೆ ಆ ಟೈಮಲ್ಲಿ ಏನಾಗಲಿ, ಸೊ ಇದನ್ನ ಕಾಪಿ ಮಾಡ್ಕೋತೀನಿ. ಇಲ್ಲಿ ಲಾರ್ಜೆಸ್ಟ್ ನಂಬರ್ ಈಕ್ವಲ್ ಟು 0 ಇರಲಿ, ಸ್ಮಾಲೆಸ್ಟ್ ನಂಬರ್ ಈಕ್ವಲ್ ಟು ಕೂಡ 0 ಇರಲಿ. ಓಕೆ, ಅಕಸ್ಮಾತ್ ಅದೇನಾದರೂ ಇಲ್ಲ ಅನ್ನೋ ಕೇಸಲ್ಲಿ ಮಾತ್ರ ಎಲ್ಸ್ ಈ ಥರ ಇರಲಿ. ಲಾರ್ಜೆಸ್ಟ್ ನಂಬರ್ ಈಕ್ವಲ್ ಟು 0, ಸ್ಮಾಲೆಸ್ಟ್ ನಂಬರ್ ಈಕ್ವಲ್ ಟು 9. ಈಗ ನೋಡೋಣ. ಸೊ ಎಸ್, ಯಾಕೆ ಅಂತಂದರೆ ಎರಡು ನಂಬರ್ 0 ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ಒಳಗಡೆ ಲೂಪ್ ಒಳಗಡೆ ಹೋಗೋದೇ ಇಲ್ಲ. ಹಾಗಾಗಿ ಓಕೆ, ಈಗ ಅದೇ ನಾನು ನಂಬರ್ನ ಚೇಂಜ್ ಮಾಡಿಕೊಡ್ತೀನಿ. 8745. ಈಗ 8 ಮತ್ತು 4 ಬರಬೇಕು. ಎಸ್, ಬಂದಿದೆ. ಸೊ ದ ಕೋಡ್ ಈಸ್ ವರ್ಕಿಂಗ್ ಫೈನ್. ಓಕೆ, ಸೊ ಇವಾಗ ರಿವರ್ಸ್ ಆಗಿರ್ಬೋದು, ನಂಬರ್ ರಿವರ್ಸ್ ಮಾಡೋದಾಗಿರ್ಬೋದು, ಸಮ್ ಆ್ಯಂಡ್ ಕೌಂಟ್ ಆಗಿರ್ಬೋದು, ಅಥವಾ ಈ ಲಾರ್ಜೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಕಂಡು ಹಿಡಿಯೋದ್ರಲ್ಲಾಗಿರ್ಬೋದು, ಇದರಲ್ಲಿ ನೀವು ಮೇಯ್ನಾಗಿ ಫಸ್ಟು ನೀವು ಬೇಸಿಕ್ಕಾಗಿ ತಿಳ್ಕೊಬೇಕಾಗಿರೋದು ಈ ಮಾಡ್ಯುಲಸ್ ಮತ್ತು ಫ್ಲೋರ್ ಆಪರೇಟರ್ ಬಗ್ಗೆ, ಮತ್ತು ಈ ವೈ ಲೂಪ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಇಷ್ಟು ಗೊತ್ತಿತ್ತು ಅಂತ ಅಂದರೆ ನಿಮಗೆ ರಿವರ್ಸ್ ಸ್ಟ್ರಿಂಗ್ ಆಗಿರ್ಬೋದು, ನಂಬರ್ ರಿವರ್ಸ್ ಮಾಡೋದಾಗಿರ್ಬೋದು, ಸಮ್ ಆ್ಯಂಡ್ ಕೌಂಟ್ ಮಾಡೋದಾಗಿರ್ಬೋದು,
ಆಮೇಲೆ ಇನ್ನೊಂದು ಲೈಕ್ ಇದೇ ಕ್ವಶನಲ್ಲೇ ಇವಾಗ ಪ್ರಾಡಕ್ಟ್ನ ಕಂಡುಹಿಡಿಯೋಕೆ ಹೇಳ್ತಾರೆ. ಲೈಕ್ ಒಂದು ನಂಬರ್ನ ಕೊಟ್ಬಿಟ್ಟು ಫೈಂಡ್ ದ ಪ್ರಾಡಕ್ಟ್ ಆಫ್ ದಿಸ್ ನಂಬರ್ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ನೀವೇನು ಮಾಡ್ಬೋದು, ಲೈಕ್ ಇಲ್ಲೇ ತೋರಿಸ್ತೀನಿ, ಪ್ರಾಡಕ್ಟ್ ಈಕ್ವಲ್ ಟು 1 ತೊಗೋಬೇಕು. ಯಾಕೆ ಅಂತಂದರೆ 0 ತೊಗೊಂಡ್ರೆ ಎವ್ರಿಥಿಂಗ್ ವಿಲ್ ಬಿ 0. ಸೊ ಇನ್ಸೈಡ್ ದಿ ವೈಲ್ ಲೂಪ್ ವಿ ಕ್ಯಾನ್ ರೈಟ್ ಪ್ರಾಡಕ್ಟ್, ವೇಟ್ ಫಸ್ಟು ಕರೆಂಟ್ ಡಿಜಿಟ್ ಇರಲಿ, ಓಕೆ, ಪ್ರಾಡಕ್ಟ್ ಈಕ್ವಲ್ ಟು ಪ್ರಾಡಕ್ಟ್ ಇಂಟು ಕರೆಂಟ್ ಡಿಜಿಟ್. ಓಕೆ, ಸೊ ಇವಾಗ ಇದನ್ನು ನಾವು ಪ್ರಿಂಟ್ ಮಾಡೋಣ. ಇಲ್ಲಿ ಪ್ರಿಂಟ್ ಪ್ರಾಡಕ್ಟ್. ಓಕೆ, ಸೊ 1120. ಸೊ ಇಲ್ಲೂ ಕೂಡ ಇನ್ನೊಂದು ಥರ ನೋಡೋಣ. ಈಗ 1083. ಈಗ ಔಟ್ಪುಟ್ ಎಷ್ಟು ಬರುತ್ತೆ? ಈಗ ಔಟ್ಪುಟ್ 0 ಬರುತ್ತೆ. ಬಿಕಾಸ್ ಇಲ್ಲಿ ಒಂದು ಸಲ 0 ಬಂದಿದೆ ಅಂತ ಅಂದಮೇಲೆ ಮುಗೀತು. ಸೊ 0 ಇಂಟು ಎನಿಥಿಂಗ್ ಈಸ್ 0. ಸೊ ಸದ್ಯಕ್ಕೆ ಈ ವಿತೌಟ್ ಯೂಸಿಂಗ್ ಬಿಲ್ಟ್ ಇನ್ ಫಂಕ್ಷನ್ನು, ಯೂಸಿಂಗ್ ಮಾಡ್ಯುಲಸ್ ಮತ್ತು ಫ್ಲೋರ್ ಆಪರೇಟರ್ದು ಆಲ್ಮೋಸ್ಟ್ ಕಾನ್ಸೆಪ್ಟ್ಸ್ನ ಕವರ್ ಮಾಡಿದ್ದೀನಿ. ಓಕೆ, ಸೊ ಥ್ಯಾಂಕ್ ಯು.